ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಸ್ವಲ್ಪ ಒಂದೆರಡು ದಿವಸ ವಾಯ್ಸ್ ಅಲ್ಲಿ ಸ್ವಲ್ಪ ನೆಗಡಿಯಾಗಿ ಇದಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಾವು ಮಾಡ್ತಕ್ಕಂತ ಹೊಸ ಹೊಸ ವಿಡಿಯೋಗಳು ಮೊದಲಿಗೆ ನಿಮ್ಗೆ ಬರಬೇಕಾದ್ರೆ ಆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ ಆಲ್ ಅಂತ ಮಾಡ್ಕೊಳ್ಳಿ. ಹಾಗೆ ನಾವು ಮಾಡ್ತಕ್ಕಂಥ ವಿಡಿಯೋಗಳನ್ನ ಸಪರೇಟ್ ಆಗಿ ನೀವು ಕೂಡ ಮನೆಯಲ್ಲೇ ನೋಟ್ಸ್ ಮಾಡೋದ್ರ ಮುಖಾಂತರ ಸಿಂಪಲ್ ಆಗಿ ನೀವು ಕೂಡ ಇಂಗ್ಲಿಷ್ ಅನ್ನ ನೀವು ಕೂಡ ಕಲಿಬಹುದು. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಹೂ ಆಲ್ ಅಂದ್ರೆ ನಾವು ಹಳ್ಳಿ ಭಾಷೆಯಲ್ಲಿ ಮಾತಾಡ್ತಾ ಇರ್ತೇವೆ. ಏನಂತಂದ್ರೆ ಯಾರ್ಯಾರು ಇವತ್ತು ಮನೆಗೆ ಬರ್ತಾ ಇದ್ದಾರೆ, ಯಾರ್ಯಾರು ಇವತ್ತು ಶಾಲೆಗೆ ಬಂದಿಲ್ಲ, ಯಾರ್ಯಾರು ಇವತ್ತು ಊರಿಗೆ ಹೋಗಿದ್ದಾರೆ, ಈ ರೀತಿ ಯಾರ್ಯಾರು ಅಂತ ನಾವು ಈ ಪದಗಳನ್ನ ಬಳಸ್ತಾ ಇರ್ತೇವೆ ಸಾಕಷ್ಟು ಸರಿ. ಆ ಪದಗಳನ್ನ ಬಳಸ್ಕೊಂಡು ಇಂಗ್ಲಿಷ್ ಅಲ್ಲಿ ಹೇಗೆ ಮಾತಾಡೋದು, ಯಾವ ರೀತಿಯಾಗಿ ಮಾತಾಡೋದು ಅನ್ನೋದನ್ನ ನೋಡೋಣ. ನೋಡಿ, ಹೂ ಆಲ್ ಅಂದ್ರೆ ಯಾರ್ಯಾರು ಅಂತ ಅರ್ಥ. ನೋಡಿ, ಹೂ ಆಲ್ ಅಂದ್ರೆ ಈ ಒಂದು ಸ್ಟ್ರಕ್ಚರ್ ಅನ್ನ ಫ್ರೇಸ್ ಅನ್ನ ಬಳಸಿ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಕ್ಕಂಥ ವಾಕ್ಯಗಳನ್ನ ನಾವು ಕೂಡ ಕಲಿಬಹುದು. ಹಾಗಿದೆ ನೋಡಿ, ನಾನು ಒಂದ್ ಕಡೆ ಇಂಗ್ಲಿಷ್ ಅಲ್ಲಿ ಬರ್ದಿದ್ದೀನಿ, ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊತಾ ಹೋಗೋಣ. ಹೂ ಆಲ್ ಪಾರ್ಟಿಸಿಪೇಟ್ ಇನ್ ಡ್ಯಾನ್ಸ್ ಅಂದ್ರೆ ಇಲ್ಲಿ V1 ಆದ್ರೂ ನಾವು ಬಳಸಬಹುದು, V2 ಆದ್ರೂ ಬಳಸಬಹುದು, ಫ್ಯೂಚರ್ ಟೆನ್ಸ್ ಆದ್ರೂ ಕೂಡ ಬಳಸಬಹುದು, ಮಾಡೆಲ್ಸ್ ಅನ್ನು ಕೂಡ ಬಳಸಿ ನಾವು ವಾಕ್ಯಗಳನ್ನ ಮಾಡಬಹುದು. ನೋಡಿ, ಹೂ ಆಲ್ ಪಾರ್ಟಿಸಿಪೇಟ್ ಇನ್ ಡ್ಯಾನ್ಸ್. ಡ್ಯಾನ್ಸ್ ಅಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ, ಇದರ ಅರ್ಥ ಏನು? ಡ್ಯಾನ್ಸ್ ಅಲ್ಲಿ ಯಾರ್ಯಾರು. ನೋಡಿ, ಹೂ ಆಲ್, ಪಾರ್ಟಿಸಿಪೇಟ್ ಅಂದ್ರೆ ಭಾಗವಹಿಸುವುದು, ಇದು V1. ಡ್ಯಾನ್ಸ್ ನಲ್ಲಿ ಅಥವಾ ನೃತ್ಯದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ, ನಾವು ಶಾಲೆಯಲ್ಲಿ ಮಕ್ಕಳಿಗೆ ಕೇಳಿಸ್ತಾ ಇದೀವಿ, ಯಾರ್ಯಾರು ಡ್ಯಾನ್ಸ್ ಗಳಿಗೆ ಭಾಗವಹಿಸ್ತಾ ಇದ್ದೀರಿ, ಅವಾಗ ಏನ್ ಮಾಡ್ಬೇಕು? ಹೂ ಆಲ್ ಪಾರ್ಟಿಸಿಪೇಟ್ ಇನ್ ಡ್ಯಾನ್ಸ್. ಇದು ಒಂದು ರೀತಿಯಾಗಿರ್ತಕ್ಕಂಥ ಕ್ವಶನ್ ಇದು. ನೋಡಿ, ಹೂ ಆಲ್ ವೆಂಟ್ ಟು ಪಿಕ್ನಿಕ್, ಇದು ಕ್ರಿಯಾಪದದ ಎರಡನೇ ರೂಪ. ಗೋ ಇದರ ಫಾಸ್ಟ್ ಟೆನ್ಸ್, ವೆಂಟ್. ಯಾರ್ಯಾರು ಪಿಕ್ನಿಕ್ಗೆ ಹೋಗಿದ್ರು? ನೋಡಿ, ನಾನು ಆಗ್ಲೇ ಹೇಳಿದೆ, V1 ಆದ್ರೂ ಬಳಸಬಹುದು, V2, V3 ಅಥವಾ ಮಾಡೆಲ್ ಆಕ್ಸಿಲರೀಸ್ ಅನ್ನು ಕೂಡ ಬಳಸಿ ಈ ಹೂ ಆಲ್ ಫ್ರೇಸ್ ಅನ್ನ ಬಳಸಿ ನಾವು ವಾಕ್ಯಗಳನ್ನ ಮಾಡಬಹುದು. ನೋಡಿ, ಹೂ ಆಲ್ ವೆಂಟ್ ಟು ದ ಪಿಕ್ನಿಕ್. ನೀವು ಹೇಳಿ, ಯಾರ್ಯಾರು ಪಿಕ್ನಿಕ್ಗೆ ಹೋಗಿದ್ರು? ನೋಡಿ, ಇವುಗಳು ನಾವು ಪ್ರತಿನಿತ್ಯ ಬಳಸ್ತಕ್ಕಂಥ ವಾಕ್ಯಗಳೇ, ಆದರೆ ನಮಗೆ ಗೊತ್ತಿರೋದಿಲ್ಲ ಏನ್ ಯಾವ ಒಂದು ವರ್ಡ್ ಅನ್ನ ಬಳಸಿ ನಾವು ಈ ರೀತಿ ವಾಕ್ಯಗಳನ್ನ ಮಾಡಬೇಕು ಅಂತ ಹೇಳಿ. ನೋಡಿ, ಹೂ ಆಲ್ ಮೇ ಕಮ್ ಟು ದ ಎಕ್ಸಿಬಿಷನ್. ಮೇ ಅಂದ್ರೆ ಯಾವಾಗ್ಲೂ ಪಾಸಿಬಿಲಿಟೀಸ್ ಬಗ್ಗೆ ನಾವು ಹೇಳಬೇಕಾದ್ರೆ ಮೇ ಅನ್ನ ಬಳಸ್ತೀವಿ. ಬರಬಹುದು, ಹೋಗಬಹುದು, ಮಾಡಬಹುದು, ಮಲಗಬಹುದು, ಬಹುದು ಅಂತಕ್ಕಂಥ ವಾಕ್ಯಗಳನ್ನ ಬಳಸಿ ಹೇಳ್ತೇವಲ್ಲ, ಅವಾಗ ಇದನ್ನು ಬಳಸಬಹುದು. ನೋಡಿ, ಹೂ ಆಲ್ ಮೇ ಕಮ್ ಟು ಎಕ್ಸಿಬಿಷನ್. ಎಕ್ಸಿಬಿಷನ್ಗೆ ಯಾರ್ಯಾರು ಬರಬಹುದು? ದೇರ್ ಇಸ್ ಅ ಪಾಸಿಬಿಲಿಟೀಸ್, ಅಲ್ಲಿ ಸಾಧ್ಯತೆ ಇದೆ, ಯಾರ್ಯಾರು ಬರಬಹುದು ಅಂತ ಹೇಳಕ್ಕೆ ಬಳಸ್ತೀವಿ. ಓಕೆ, ನೆಕ್ಸ್ಟ್, ಹೂ ಆಲ್ ಕ್ಯಾನ್ ಡೂ ದಿಸ್ ಪ್ರಾಜೆಕ್ಟ್. ಕ್ಯಾನ್ ಅಂದ್ರೆ ಎಬಿಲಿಟಿ ಬಗ್ಗೆ ನಾವು ಹೇಳಿಕೆ ನಾವು ಕ್ಯಾನ್ ಅನ್ನ ಇಂಗ್ಲಿಷ್ ಅಲ್ಲಿ ಬಳಸ್ತೇವೆ. ಅಂದ್ರೆ ಅವರು ಮಾಡಬಲ್ಲರು, ಓದಬಲ್ಲರು, ಹೋಗಬಲ್ಲರು, ಅದನ್ನ ಎತ್ತಬಲ್ಲರು. ಹೂ ಆಲ್ ಕ್ಯಾನ್ ಡೂ ದಿಸ್ ಪ್ರಾಜೆಕ್ಟ್. ನೀವು ಹೇಳಿ, ಯಾರ್ಯಾರು ಈ ಪ್ರಾಜೆಕ್ಟ್ ಅನ್ನ ಮಾಡಬಲ್ಲರು, ಯಾರ್ಯಾರು ಈ ಪ್ರಾಜೆಕ್ಟ್ ಅನ್ನ ಮಾಡಬಲ್ಲರು ಅಂತ ಅರ್ಥ. ಓಕೆ, ಅರ್ಥ ಆಯ್ತು ಅನ್ಕೊಳ್ಳಿ. ಹೂ ಆಲ್ ಅಟೆಂಡಿಂಗ್ ದ ಸೆಮಿನಾರ್. ಹಾಗೆ ನೋಡಿ, V1 ಪ್ಲಸ್ ING ಫಾರ್ಮ್ ಗಳನ್ನ ಅಂದ್ರೆ ನೀವು ಹೇಳಿ. ನೋಡಿ, ಸೆಮಿನಾರ್ ಅಂದ್ರೆ ಒಂದು ಟಾಪಿಕ್, ಅದು ಆ ಒಂದು ವಿಷಯದ ಬಗ್ಗೆ ಹೇಳೋದು. ಹೂ ಆಲ್ ಯಾರ್ಯಾರು ಸೆಮಿನಾರ್ ಅನ್ನ ಅಟೆಂಡ್ ಆಗ್ತಾ ಇದ್ದಾರೆ ಅಂದ್ರೆ ಆ ಸೆಮಿನಾರ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಟೆಂಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೆಮಿನಾರ್, ಯಾರ್ಯಾರು ಸೆಮಿನಾರ್ ಅಲ್ಲಿ ಅಟೆಂಡ್ ಆಗ್ತಾ ಇದ್ದಾರೆ
ಅಂತ ಅರ್ಥ. ನೋಡಿ, ಹೂ ಆಲ್ ಶುಡ್ ಅನ್ನ ಯಾವಾಗ ಬಳಸ್ತೇವೆ? ಮಾಡಬೇಕು, ಓದ್ಬೇಕು, ಹೋಗ್ಬೇಕು, ಭಾಗವಹಿಸಬೇಕು, ಈ ರೀತಿಯಾಗಿ ಹೇಳಲಿಕ್ಕೆ ನಾವು ಬಳಸ್ತೇವೆ. ಹೂ ಆಲ್ ಶುಡ್ ಪ್ಲೇ ಇನ್ ಕಬಡ್ಡಿ. ಕಬಡ್ಡಿಯನ್ನ ಯಾರ್ಯಾರು ಆಡ್ಬೇಕು? ನೋಡಿ, ಕಬಡ್ಡಿಯನ್ನ ಯಾರ್ಯಾರು ಆಡ್ಬೇಕು? ಇದನ್ನ ನೀವೇ ಹೇಳಿ. ಹೂ ಆಲ್ ವೋಂಟ್ ಕಮ್ ಟು ದ ಮೀಟಿಂಗ್ ಟುಮಾರೋ. ಇದು ವಿಲ್ ಪ್ಲಸ್ ನಾಟ್. ಇದನ್ನ ನೆಗೆಟಿವ್ ಅಲ್ಲಿ ವೋಂಟ್ ಅಂತ ಬಳಸ್ತೇವೆ, ಫ್ಯೂಚರ್ ಅಲ್ಲಿ ಹೇಳಲಿಕ್ಕೆ ಬಳಸ್ತೇವೆ. ಹೂ ಆಲ್ ವೋಂಟ್ ಕಮ್ ಟು ದ ಮೀಟಿಂಗ್ ಟುಮಾರೋ. ಮೀಟಿಂಗ್ಗೆ ಯಾರ್ಯಾರು ಬರ್ತಾ ಇಲ್ಲ ನಾಳೆ ಅಂತ ಅರ್ಥ. ಹೂ ಆಲ್ ವೋಂಟ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಹೂ ಆಲ್ ವೋಂಟ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ಹೂ ಆಲ್ ಟುಕ್ ಬಾತ್ ನೌ. ಇದು ಲಾಸ್ಟ್ ಸೆಂಟೆನ್ಸ್ ನೋಡಿ. ಟೇಕ್ ಇದರ ಪಾಸ್ಟ್ ಟೆನ್ಸ್ ಟುಕ್, ಬಾತ್ ಅಂದ್ರೆ ಸ್ನಾನ. ಯಾರ್ಯಾರು ಈಗ ಸ್ನಾನ ಮಾಡಿದ್ದಾರೆ? ನೋಡಿ, ಯಾರ್ಯಾರು ಈಗ ಸ್ನಾನ ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂತ ಏನಂತಂದ್ರೆ ಹೂ ಆಲ್ ಅನ್ನ ಬಳಸಿ ನಾವು ಈ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಈಸಿಯಾಗಿ ಈ ರೀತಿಯಾಗಿ ವಾಕ್ಯಗಳನ್ನ ನಾವು ಕೂಡ ಮಾಡಬಹುದು. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಹೂ ಆಲ್ ಅನ್ನು ಬಳಸಿ ನಾವು ದಿನನಿತ್ಯ ಬಳಸ್ತಕ್ಕಂತ ವಾಕ್ಯಗಳನ್ನ ಹೇಗೆ ಮಾಡೋದು, ಯಾವ ರೀತಿಯಾಗಿ ಮಾಡೋದು, ಯಾವ ರೀತಿಯ ಸ್ಟ್ರಕ್ಚರ್ ಅನ್ನ ಬಳಸಿ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಒಂದು ತರಗತಿಯಲ್ಲಿ ನೋಡಿದ್ವಿ. ಹಾಗಾದ್ರೆ ನಾನು ಒಂದೆರಡು ಸೆಂಟೆನ್ಸ್ ಗಳನ್ನ ಕನ್ನಡದಲ್ಲಿ ಹೇಳ್ತೀನಿ, ನೀವು ಅವುಗಳನ್ನ ಹೂ ಆಲ್ ಅನ್ನು ಬಳಸಿ ನೀವು ಕೂಡ ಕಮೆಂಟ್ ಮುಖಾಂತರ ಆ ವಾಕ್ಯಗಳನ್ನ ತಿಳಿಸಿ ಹೇಳಿ. ಯಾರ್ಯಾರು ಫಿಲಂಗೆ ಹೋಗಿದ್ರು? ಯಾರ್ಯಾರು ನಿನ್ನೆ ಮನೆಗೆ ಬಂದಿದ್ರು? ಯಾರ್ಯಾರು ಅವಳಿಗೆ ಸಹಾಯ ಮಾಡಿದ್ರು? ಯಾರ್ಯಾರು ಅವನ ಮದುವೆಗೆ ಹೋಗಿದ್ರು? ಈ 4 ಸೆಂಟೆನ್ಸ್ ಗಳನ್ನ, ಈ 4 ವಾಕ್ಯಗಳನ್ನ ನೀವು ಈ ರೀತಿ ಹೂ ಆಲ್ ಅನ್ನ ಬಳಸಿ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ದಟ್ ವಿ ಕ್ಯಾನ್ ಆಲ್ಸೋ ಇಂಪ್ರೂವ್ ಅವರ್ ಕ್ಲಾಸ್. ಓಕೆ, ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಲೆಟ್ಸ್ ಹ್ಯಾವ್ ಅ ನೈಸ್ ಡೇ.